ನಮಸ್ಕಾರ ಸ್ನೇಹಿತರೆ, ಶಿಕ್ಷಕರ ನೇಮಕಾತಿ ಸಂಬಂಧಿತ ಪರೀಕ್ಷೆಗಳಿಗೆ ತಯಾರಿ ಮಾಡಿಕೊಳ್ಳುತ್ತಿರುವ ಎಲ್ಲ ಅಭ್ಯರ್ಥಿಗಳಿಗೆ ಸ್ವಾಗತ. ಮುಂಬರುವಂಥ ಶಿಕ್ಷಕರ ನೇಮಕಾತಿ ಅದರಲ್ಲಿಯೂ ಪದವೀಧರರ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂದರೆ GPSTR ಎಕ್ಸಾಮ್ಗೆ ತಯಾರಿ ಮಾಡಿಕೊಳ್ಳುತ್ತಿರುವ ನನ್ನ ಎಲ್ಲ ಅಭ್ಯರ್ಥಿಗಳಿಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ನಿಮಗೆ ಅತಿ ಮುಖ್ಯವಾದ ಸಮಾಜ ವಿಜ್ಞಾನ ಪತ್ರಿಕೆ 2ರ ವಿವರಣಾತ್ಮಕ ಪ್ರಶ್ನೋತ್ತರಗಳನ್ನು ಸವಿವರವಾಗಿ ಒದಗಿಸ್ತಾ ಇದ್ದೇವೆ. ಅದರಲ್ಲಿಯೂ ಮುಖ್ಯವಾಗಿ 10ನೇ ತರಗತಿಯ ಸಮಾಜ ವಿಜ್ಞಾನದ ಅಧ್ಯಾಯ 3 ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಪಾಠಕ್ಕೆ ಸಂಬಂಧಿಸಿದ ಮುಖ್ಯವಾದ ಮತ್ತು ಆಳವಾದ ಪ್ರಶ್ನೆಗಳು ಹೇಗೆ ಬರುತ್ತವೆ ಎಂದು ಚರ್ಚಿಸೋಣ. ಮತ್ತೆ ಕಳೆದ ವಿಡಿಯೋದಲ್ಲಿ ಅಧ್ಯಾಯ 2ರ ಮಾಹಿತಿ ನೀಡಿದೆವು. ಯಾರೆಲ್ಲ ಆ ವಿಡಿಯೋವನ್ನು ನೋಡಿಲ್ಲ ಮಿಸ್ ಮಾಡದೆ ನೋಡಿ. ಈ ಪ್ರಶ್ನೆಗಳು ಮುಂಬರುವಂಥ GPSTR ಸಮಾಜ ವಿಜ್ಞಾನ ಪತ್ರಿಕೆ 2ರಲ್ಲಿ ಕೇಳುವ ಸಂಭವನೀಯತೆ ಹೆಚ್ಚಾಗಿದೆ. ಸೊ ಯಾವುದೇ ಪ್ರಶ್ನೆಗಳನ್ನು ಸ್ಕಿಪ್ ಮಾಡದೆ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ನ ಒತ್ತಿ. ಹಾಗಾದರೆ ಇಂದಿನ ವಿಡಿಯೋನ ತಡ ಮಾಡದೆ ಪ್ರಾರಂಭಿಸೋಣ. 10ನೇ ತರಗತಿ ಇತಿಹಾಸ ವಿವರಣಾತ್ಮಕ ಪ್ರಶ್ನೆ ಮತ್ತು ಉತ್ತರಗಳು ಅಧ್ಯಾಯ 3 ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು. ಮೊದಲನೇ ಪ್ರಶ್ನೆ ಹೇಗಿದೆ ವಿದ್ಯಾರ್ಥಿಗಳೇ? ಬ್ರಿಟಿಷರು ಜಾರಿಗೊಳಿಸಿದ ನಾಗರಿಕ ಸೇವಾ ವ್ಯವಸ್ಥೆಯನ್ನು ವಿವರಿಸಿ. ಈ ಪ್ರಶ್ನೆಗೆ ಯಾವ ರೀತಿ ಉತ್ತರವನ್ನು ಬರೀಬೇಕಂದ್ರೆ, ಈ ವ್ಯವಸ್ಥೆಯನ್ನು ಕಾರ್ನ್ವಾಲಿಸ್ನು ಜಾರಿಗೆ ತಂದನು. ನೌಕರರ ನೇಮಕ ಪದ್ಧತಿ ಪಾಲಿಸಿಕೊಂಡ ಬಂದ ಕಂಪನಿ. ಖಾಸಗಿ ವ್ಯಾಪಾರದಿಂದ ನೌಕರರು ಭ್ರಷ್ಟರಾದರು. ಇದನ್ನು ತಡೆಗಟ್ಟಲು 1773ರಲ್ಲಿ ರೆಗ್ಯುಲೇಟಿಂಗ್ ಕಾಯ್ದೆ ಜಾರಿಗೆ. ನಾಗರಿಕ ಸೇವೆ ಸೇರುವವರಿಗೆ ಶಿಕ್ಷಣಕ್ಕಾಗಿ ಕಲ್ಕತ್ತಾದಲ್ಲಿ ಫೋರ್ಟ್ ವಿಲಿಯಂ ಕಾಲೇಜನ್ನು ಸ್ಥಾಪನೆ ಮಾಡಿದರು. ನಾಗರಿಕ ಸೇವಾ ನೇಮಕಾತಿ ಕಂಪನಿಯ ನಿರ್ದೇಶಕರೇ ಮಾಡಿದರು. ನೇಮಕಾತಿ ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ಜಾರಿಯಾಯಿತು. ಭಾರತೀಯರಿಗೆ ಇದರಿಂದ ಯಾವುದೇ ಪ್ರಯೋಜನವಾಗಲಿಲ್ಲ. ಕೆಳದರ್ಜೆಯ ಉದ್ಯೋಗ ಮಾತ್ರ ಭಾರತೀಯರಿಗೆ ನೀಡಿದರು. ಈ ಥರ ನೀವು ಉತ್ತರವನ್ನು ಬರೀಬೇಕಾಗಿದೆ. ಅದೇ ರೀತಿ ಎರಡನೇ ಪ್ರಶ್ನೆ ನೋಡೋದಾದರೆ, ಈಸ್ಟ್ ಇಂಡಿಯಾ ಕಂಪನಿ ಮೂಲಕ ದೇಶದಲ್ಲಿ ಬ್ರಿಟಿಷರು ರೂಪಿಸಿದ ನ್ಯಾಯಾಂಗ ವ್ಯವಸ್ಥೆಯನ್ನು ವಿಶ್ಲೇಷಿಸಿರಿ. ಈ ಪ್ರಶ್ನೆಗೆ ಯಾವ ಥರ ಉತ್ತರವನ್ನು ಬರೀಬೇಕಂದ್ರೆ, ಕೇಂದ್ರೀಕೃತ ನ್ಯಾಯಾಂಗ ಪದ್ಧತಿ. ಜಿಲ್ಲೆ 2 ಬಗೆಯ ನ್ಯಾಯಾಂಗವನ್ನು ಹೊಂದಿತ್ತು. ದಿವಾನಿ ಅದಾಲತ್ ಎಂಬ ನಾಗರಿಕ ನ್ಯಾಯಾಲಯ ಮತ್ತು ನಿಜಾಮತ್ ಅದಾಲತ್ ಎಂಬ ಅಪರಾಧ ನ್ಯಾಯಾಲಯ ಸ್ಥಾಪಿಸಿದರು. ಹಿಂದೂಗಳಿಗೆ ಹಿಂದೂ ಶಾಸ್ತ್ರ ಗ್ರಂಥ ಪ್ರಕಾರ ನ್ಯಾಯವನ್ನು ಒದಗಿಸ್ತಾ ಇದ್ರು. ಮುಸ್ಲಿಮರಿಗೆ ಶರಿಯತ್ ಕಾನೂನುಗಳ ಪ್ರಕಾರ ನ್ಯಾಯವನ್ನು ಒದಗಿಸ್ತಾ ಇದ್ರು. ಅಪರಾಧ ಪ್ರಕರಣಗಳಿಗೆ ಇಸ್ಲಾಂ ಕಾನೂನು ಪ್ರಕಾರ ವಿಚಾರಣೆಯನ್ನು ಮಾಡ್ತಾ ಇದ್ರು. ಕ್ರಮೇಣ ಅಪರಾಧ ಕಾನೂನಿಗೆ ಬ್ರಿಟಿಷ್ ಕಾನೂನನ್ನು ಜಾರಿಗೊಳಿಸಿದರು. ನಾಗರಿಕ ನ್ಯಾಯಾಲಯಗಳು ಯುರೋಪಿಯನ್ ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿದ್ದವು. ಅಪರಾಧ ನ್ಯಾಯಾಲಯಗಳು ಕಾಜಿಗಳ ಅಧೀನದಲ್ಲಿದ್ದು ಮತ್ತು ಯುರೋಪಿಯನ್ನರ ಮೇಲ್ವಿಚಾರಣೆಯನ್ನು ಮಾಡ್ತಾ ಇದ್ರು. ಈ ಥರ ನೀವು ಉತ್ತರವನ್ನು ಬರೀಬೇಕಾಗುತ್ತೆ. ಅದೇ ರೀತಿ ಮೂರನೇ ಪ್ರಶ್ನೆಯನ್ನು ನೋಡೋದಾದರೆ, ಪೊಲೀಸ್ ವ್ಯವಸ್ಥೆಯಲ್ಲಿ ಬ್ರಿಟಿಷರ ಕಾಲದಲ್ಲಿ ಜಾರಿಗೆ ತಂದ ಸುಧಾರಣೆಗಳನ್ನು ವಿವರಿಸಿರಿ. ಈ ಪ್ರಶ್ನೆಗೆ ಯಾವ ಥರ ಉತ್ತರವನ್ನು ಬರೀಬೇಕಂದ್ರೆ, ಇದನ್ನು ಲಾರ್ಡ್ ಕಾರ್ನ್ವಾಲಿಸ್ ಜಾರಿಗೆ ತಂದನು. ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಹುದ್ದೆಯನ್ನು ಸೃಷ್ಟಿ ಮಾಡಿದರು. ಪ್ರತಿ ಜಿಲ್ಲೆ ಠಾಣೆಗಳಾಗಿ ವಿಭಜಿಸಿ ಕೊತ್ವಾಲರ ಅಧೀನವಾದವು. ಹಳ್ಳಿಗಳು ಚೌಕಿದಾರರ ಅಧೀನವಾದವು. ಕೊತ್ವಾಲರು ಹಳ್ಳಿಯ ದರೋಡೆ, ಕಳ್ಳತನ, ಅಪರಾಧ ನಿಯಂತ್ರಣ ಮಾಡ್ತಾ ಇದ್ರು. ಭೀಕರ ಕ್ಷಾಮದಿಂದ ಪೊಲೀಸ್ ವ್ಯವಸ್ಥೆ ಬ್ರಿಟಿಷ್ ಅಧಿಕಾರಿಗಳು ನಿಯಂತ್ರಿಸುತ್ತಿದ್ದರು. ಮ್ಯಾಜಿಸ್ಟ್ರೇಟ್ ನೇಮಕ ಪದ್ಧತಿಯನ್ನು ಸಹ ಪ್ರಾರಂಭಿಸಿದರು. ಪೊಲೀಸ್ ಅಧಿಕಾರಿಗಳು ಮ್ಯಾಜಿಸ್ಟ್ರೇಟ್ಗಳ ಅಧೀನರಾದರು. ಪೊಲೀಸ್ ಕಾಯ್ದೆ ಮತ್ತು ಪೊಲೀಸ್ ಕಮಿಷನರ್ ಕಾಯ್ದೆ ಜಾರಿಗೊಳಿಸಿದರು. ವಿದ್ಯಾರ್ಹತೆ ಹೊಂದಿದ ಭಾರತೀಯರಿಗೆ ಅಧಿಕಾರ ಹುದ್ದೆಗಳನ್ನು ನೀಡಿದರು. ಈ ಥರನೇ ಉತ್ತರವನ್ನು ಬರೀಬೇಕಾಗುತ್ತೆ. ಮತ್ತೊಂದು ಪ್ರಶ್ನೆ ನೋಡೋದಾದರೆ 4ನೇ ಪ್ರಶ್ನೆ, ಬ್ರಿಟಿಷರ ಕಾಲದ ಆಡಳಿತ ವ್ಯವಸ್ಥೆಯಲ್ಲಿ ಭಾರತೀಯ ಸೈನ್ಯವು ಬ್ರಿಟಿಷರಿಗೆ ಆಧಾರ ಸ್ತಂಭವಾಯಿತು. ಈ ಪ್ರಶ್ನೆಗೆ ಯಾವ ಥರ ಉತ್ತರವನ್ನು ಬರೀಬೇಕಂದ್ರೆ ವಿದ್ಯಾರ್ಥಿಗಳೇ, ಭಾರತೀಯರನ್ನೇ ಸೈನ್ಯದಲ್ಲಿ ಸೇರಿಸಿಕೊಂಡರು. ಅವರ ನೆರವಿನಿಂದಲೇ ಭಾರತವನ್ನು ತಮ್ಮ ಅಧೀನಕ್ಕೆ ತೆಗೆದುಕೊಂಡರು. ಸೈನ್ಯದ ಶಕ್ತಿ ಬಳಸಿ ತಮ್ಮ ಸಾಮ್ರಾಜ್ಯ ರಕ್ಷಿಸಿದರು. ಭಾರತೀಯರಿಗೆ ಉನ್ನತ ಹುದ್ದೆ ಸುಬೇದಾರ್ ಮಾತ್ರವಾಗಿತ್ತು. ಈ ಥರನೇ ಉತ್ತರ ಬರೆದರೆ 2 ಮಾರ್ಕ್ಸ್ ಕನ್ಫರ್ಮ್ ಆಗಿ ನಿಮ್ಗೆ ದೊರೆಯುತ್ತೆ ವಿದ್ಯಾರ್ಥಿಗಳೇ. ಅದೇ ರೀತಿ ಇನ್ನೊಂದು ಪ್ರಶ್ನೆಯನ್ನು ಚರ್ಚಿಸೋದಾದರೆ 5ನೇ ಪ್ರಶ್ನೆ, ಕಾಯಂ ಜಮೀನ್ದಾರಿ ಪದ್ಧತಿಗಿಂತ ರೈತಾವಾರಿ ಪದ್ಧತಿ ಹೇಗೆ ಭಿನ್ನ ವಿವರಿಸಿರಿ. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ವಿದ್ಯಾರ್ಥಿಗಳೇ. ಮುಂಬರುವಂಥ GPSTR ಎಕ್ಸಾಮಲ್ಲಿ ಪತ್ರಿಕೆ 2ರಲ್ಲಿ ವಿವರಣಾತ್ಮಕ ಪತ್ರಿಕೆಯಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಆಗುತ್ತೆ. ಈ ಪ್ರಶ್ನೆ ನಿಮಗೆ 2 ಥರ ಕೇಳ್ಬೋದು. ಒಂದು ಕಾಯಂ ಜಮೀನ್ದಾರಿ ಪದ್ಧತಿ ಬಗ್ಗೆ ಕೇಳ್ಬೋದು 4 ಮಾರ್ಕ್ಸ್ಗೆ. ಇಲ್ಲಾಂದರೆ ನಿಮಗೆ ರೈತಾವಾರಿ ಪದ್ಧತಿ ಬಗ್ಗೆನೂ ಕೇಳ್ಬೋದು. ಇಲ್ಲಾಂದರೆ 2ರ ಮಧ್ಯೆ ಭಿನ್ನವನ್ನು ವಿವರಿಸಿ ಅಂತ 4 ಮಾರ್ಕ್ಸಿಗೆ ಕೇಳ್ಬೋದು. ಈ ಪ್ರಶ್ನೆಗಳು ಯಾವ ರೀತಿಯಾಗಿ ನೀವು ಉತ್ತರವನ್ನು ಬರೀಬೇಕಂದ್ರೆ, ಮೊದಲು ನೋಡೋದಾದರೆ ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ನೋಡೋದಾದರೆ, ಕಾರ್ನ್ವಾಲಿಸನು ಜಾರಿಗೊಳಿಸಿದನು. ಬಂಗಾಳ, ಬಿಹಾರ್, ಒರಿಸ್ಸಾಗಳಲ್ಲಿ ಜಾರಿಯಾಯಿತು. ಜಮೀನ್ದಾರರು ಭೂ ಮಾಲೀಕರಾದರು ಮತ್ತು ರೈತರಿಂದ ಕಂದಾಯನ ವಸೂಲಿ ಮಾಡ್ತಾ ಇದ್ರು. ಭೂ ಮಾಲೀಕನಿಗೆ ಹೆಚ್ಚಿನ ಲಾಭವಾಯಿತು. ಸರ್ಕಾರಕ್ಕೆ ಸಲ್ಲಿಸಬೇಕಾದ ಹಣದ ಮೊತ್ತಕ್ಕಿಂತ ಹೆಚ್ಚಿನ ವಸೂಲಿಯನ್ನು ಮಾಡ್ತಾ ಇದ್ರು. ಬರಗಾಲದಲ್ಲಿ ಹಣ ಸಲ್ಲಿಸದಿದ್ದಾಗ ಭೂ ಒಡೆತನ ಕಸಿದುಕೊಳ್ತಾ ಇದ್ರು. ಜಮೀನ್ದಾರಿ ವರ್ಗದ ಸೃಷ್ಟಿ ಮತ್ತು ಜಮೀನ್ದಾರರ ವೈಭವ ಜೀವನ ಪ್ರಾರಂಭವಾಯಿತು. ರೈತ ಕಾರ್ಮಿಕರ ಶೋಷಣೆ ಪ್ರಾರಂಭವಾಯಿತು. ಈ ಥರನೇ ಉತ್ತರ ಬರೀಬೇಕಾಗುತ್ತೆ. ಅದೇ ರೀತಿ ರೈತಾವಾರಿ ಪದ್ಧತಿಯನ್ನು ನೋಡಬೇಕಾದ್ರೆ ನಿಮ್ಮ ಉತ್ತರ ಯಾವ ರೀತಿ ಇರಬೇಕಂದ್ರೆ, ಅಲೆಕ್ಸಾಂಡರನು ರೀಡ್ ಜಾರಿಗೊಳಿಸಿದನು.
ಬಾರ್ಮಹಲ್ ಮದ್ರಾಸ್ ಮತ್ತು ಮೈಸೂರು ಪ್ರಾಂತದಲ್ಲಿ ಜಾರಿಯಾಯಿತು. ಸರ್ಕಾರ ಮತ್ತು ರೈತರ ನೇರ ಸಂಪರ್ಕ, ಉಳುಮೆ ಮಾಡುವನು ಭೂ ಮಾಲೀಕನಾದನು, ರೈತ ನೆರವಿಗಾಗಿ ಉತ್ಪನ್ನದ 50% ಕಂದಾಯ ಸಲ್ಲಿಸುತ್ತಿದ್ದನು, ಕಂದಾಯ 30 ವರ್ಷಗಳ ಅವಧಿ ನಿಗದಿಯಾಯಿತು, ವಾರ್ಷಿಕ ಭೂ ಕಂದಾಯ ನಿಗದಿಯಿಂದ ರೈತ ಸಂಕಷ್ಟಕ್ಕೀಡಾದನು, ಬೆಳೆ ಬಾರದಿದ್ದಾಗ ಕಂದಾಯ ವಸೂಲಿ ಅಧಿಕಾರಿಗಳಿಂದ ನಿರ್ದಾಕ್ಷಿಣ್ಯ ಕ್ರಮಗಳನ್ನು ಕೈಗೊಳ್ತಾ ಇದ್ರು, ಲೇವಾದೇವಿಗಾರರಿಂದ ಹಣ ಪಡೆದು ಮರಳಿಸಲಾಗದೆ ರೈತರು ಭೂಮಿಯನ್ನು ಮಾರಾಟ ಮಾಡ್ತಾ ಇದ್ರು, ಭಾರತದ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬದುಕಿ ಸಾಲದಲ್ಲೇ ಸಾಯ್ತಾ ಇದ್ರು. ಈ ಥರ ನೀವು ಉತ್ತರವನ್ನು ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಅದೇ ರೀತಿ 6ನೇ ಪ್ರಶ್ನೆ ನೋಡೋದಾದ್ರೆ, ಬ್ರಿಟಿಷ್ ಭೂ ಕಂದಾಯ ನೀತಿ ಕೃಷಿಯಲ್ಲಿ ಮಹತ್ತರ ಬದಲಾವಣೆಯನ್ನು ಜಾರಿಗೆ ತಂದಿತ್ತು. ಇದು ರೈತರ ಮೇಲೆ ಹೇಗೆ ಪರಿಣಾಮವನ್ನು ಬೀರಿತು? ಇದರ ದುಷ್ಪರಿಣಾಮಗಳು ಯಾವುವು? ಇದು ಭಾರತೀಯರನ್ನು ಸಂಪೂರ್ಣವಾಗಿ ಹೇಗೆ ಸೃಷ್ಟಿಸಿದೆ ಅಂತ ವಿವರಿಸಿ ಅಂತ ಕೇಳಿದ್ದಾರೆ. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ವಿದ್ಯಾರ್ಥಿಗಳೇ, 4 ಮಾರ್ಕ್ಸ್ ಕೇಳುವ ಪ್ರಶ್ನೆ. ಈ ಪ್ರಶ್ನೆಗೆ ಯಾವ ರೀತಿಯಾಗಿ ಉತ್ತರವನ್ನು ಬರೀಬೇಕಂದ್ರೆ ನಿಮ್ಮ ಉತ್ತರ ಹೀಗಿರಬೇಕು. ಜಮೀನ್ದಾರಿ ಸಮುದಾಯದ ಸೃಷ್ಟಿಯಾಯಿತು, ರೈತರ ನಿರ್ಗತಿಕರಾದರು, ಭೂಮಿ ಮಾರಾಟದ ವಸ್ತುವಾಯಿತು, ಕೃಷಿ ಕ್ಷೇತ್ರ ವಾಣಿಜ್ಯೀಕರಣಗೊಂಡಿತ್ತು, ಕಂದಾಯ ಸಲ್ಲಿಸಲು ಜಮೀನಿನ ಪರಬಾರೆ, ಬರಗಾಲವಿದ್ದರೂ ಕಂದಾಯನ ವಸೂಲಿ ಮಾಡ್ತಾ ಇದ್ರು, ಹಣದ ಲೇವಾದೇವಿಗಾರರು ಬಲಿಷ್ಠರಾದರು, ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬದುಕಿ ಸಾಲದಲ್ಲೇ ಸಾಯ್ತಾ ಇದ್ರು, ಉತ್ಪಾದನೆಗಿಂತ ಹೆಚ್ಚಿನ ತೆರಿಗೆಯನ್ನು ವಸೂಲಿ ಮಾಡ್ತಾ ಇದ್ರು ತೆರಿಗೆ ರೀತಿಯಲ್ಲಿ. ಇನ್ನೊಂದು ಪ್ರಶ್ನೆ ನೋಡಬೇಕಾದ್ರೆ ವಿದ್ಯಾರ್ಥಿಗಳು 7ನೇ ಪ್ರಶ್ನೆ, ಬ್ರಿಟಿಷ್ ಶಿಕ್ಷಣವು ಭಾರತದಲ್ಲಿ ಪ್ರಗತಿಪರ ಧೋರಣೆಯುಳ್ಳ ಹೊಸ ತಲೆಮಾರನ್ನು ಸೃಷ್ಟಿತು, ಸಮರ್ಥಿಸಿರಿ ಮತ್ತು ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ. 4 ಮಾರ್ಕ್ಸ್ ಕ್ವಶನ್ ವಿದ್ಯಾರ್ಥಿಗಳೇ. ಈ ಪ್ರಶ್ನೆಗೆ ಯಾವ ರೀತಿ ಉತ್ತರ ಬರೀಬೇಕಂದ್ರೆ ಆಧುನಿಕತೆ, ಜಾತ್ಯತೀತತೆ, ಪ್ರಜಾಪ್ರಭುತ್ವ, ವೈಜ್ಞಾನಿಕ ಆಲೋಚನೆಗಳು, ರಾಷ್ಟ್ರೀಯವಾದಿ ದೃಷ್ಟಿಕೋನದ ಬೆಳವಣಿಗೆ ಆಯಿತು, ವೃತ್ತ ಪತ್ರಿಕೆಗಳ ಪ್ರಾರಂಭ, ಸ್ಥಳೀಯ ಭಾಷೆ ಸಾಹಿತ್ಯಗಳಿಗೆ ಪ್ರೋತ್ಸಾಹ ನೀಡಿದರು, ಆಲೋಚನಾ ಕ್ರಮದಲ್ಲಿ ಏಕತೆ, ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿ ಆರಂಭವಾಯಿತು, ವಿಮರ್ಶಾತ್ಮಕ ಅಭಿಪ್ರಾಯವನ್ನು ನೀಡ್ತಾ ಇದ್ರು, ಜೆ.ಎಸ್. ಮಿಲ್, ರೂಸೋ, ಮಾಂಟೆಸ್ಕೋ ಚಿಂತನೆಯಲ್ಲಿ ನಾವೀನ್ಯತೆಯನ್ನು ತಂದರು, ಜಗತ್ತಿನ ಸ್ವಾತಂತ್ರ್ಯ ಚಳವಳಿಗಳು ಭಾರತೀಯರ ಮೇಲೆ ಪ್ರಭಾವವನ್ನು ಬೀರ್ತಾ ಇದ್ವು, ಭಾರತೀಯ ಸಮೃದ್ಧ ಸಾಂಸ್ಕೃತಿಕ ಪರಂಪರೆಯ ಅರಿವು ಮೂಡಿತು, ಹೊಸ ತಲೆಮಾರು ಸೃಷ್ಟಿಗೊಂಡಿತು, ವಿದ್ಯಾವಂತ ವರ್ಗದ ಸೃಷ್ಟಿಯಾಯಿತು. ಈ ಥರನೇ ಉತ್ತರಗಳನ್ನು ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಫುಲ್ ಮಾರ್ಕ್ಸ್ ಬೇಕಂದ್ರೆ ಮತ್ತೊಂದು ಪ್ರಶ್ನೆಯನ್ನು ಚರ್ಚಿಸೋದಾದರೆ 8ನೇ ಪ್ರಶ್ನೆ, 1773ರಲ್ಲಿ ರೆಗ್ಯುಲೇಟಿಂಗ್ ಕಾಯ್ದೆಯ ಲಕ್ಷಣಗಳು ಮತ್ತು ನಿಬಂಧನೆಗಳ್ಯಾವುವು? ಈ ಪ್ರಶ್ನೆಗೆ ಉತ್ತರ ಹೇಗಿರಬೇಕಂದ್ರೆ ಬಂಗಾಳ ಪ್ರೆಸಿಡೆನ್ಸಿಯ ಮುಂಬೈ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿ ಮೇಲೆ ಅಧಿಕಾರವನ್ನು ಹೊಂದಿತು. ಬಂಗಾಳ ಗವರ್ನರ್ 3 ಪ್ರೆಸಿಡೆನ್ಸಿಗಳಿಗೆ ಗವರ್ನರ್ ಜನರಲ್ ಅದನ್ನು ಗವರ್ನರ್ ಜನರಲ್ಗೆ ಬಾಂಬೆ ಮತ್ತು ಮದ್ರಾಸ್ ಪ್ರೆಸಿಡೆಂಟ್ಗಳಿಗೆ ನಿರ್ದೇಶಿಸುವ, ನಿಯಂತ್ರಿಸುವ ಮತ್ತು ಮೇಲ್ವಿಚಾರಣೆ ಅಧಿಕಾರವನ್ನು ನೀಡಿತು. ಬಂಗಾಳ ಮತ್ತು ಇಂಗ್ಲೆಂಡ್ ಮಂಡಳಿಯ ಪೂರ್ವಾನುಮತಿ ಇಲ್ಲದೆ ಬಾಂಬೆ ಮತ್ತು ಮದ್ರಾಸ್ ಸರ್ಕಾರಗಳು ಯುದ್ಧ ಮತ್ತು ಶಾಂತಿ ಸಂಧಾನ ಮಾಡುವಂತಿಲ್ಲ. ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಯಿತು. ಈ ಥರನೇ ಉತ್ತರ ಬರೆದ್ರೆ 3 ಮಾರ್ಕ್ಸ್ ಆಗಿರ್ಬೋದು, 4 ಮಾರ್ಕ್ಸ್ ಆಗಿದ್ರು ಮತ್ತು 2 ಮಾರ್ಕ್ಸ್ ಕೇಳಿದ್ರು ಸಹ ನೀವು ಉತ್ತರಗಳನ್ನು ಕರೆಕ್ಟಾಗಿ ಬರೀತೀರ ವಿದ್ಯಾರ್ಥಿಗಳೇ. ಇನ್ನೊಂದು ಪ್ರಶ್ನೆ ನೋಡೋದಾದ್ರೆ 9ನೇ ಪ್ರಶ್ನೆ, 1784ರ ಕ್ವಿಟ್ ಇಂಡಿಯಾ ಕಾಯ್ದೆಯ ಲಕ್ಷಣಗಳು ಯಾವುವು? ವಿದ್ಯಾರ್ಥಿಗಳೇ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಆಗುತ್ತೆ ವಿದ್ಯಾರ್ಥಿಗಳೇ ಮುಂಬರುವಂಥ GPS ಸ್ಟಾರ್ ಎಕ್ಸಾಮಲ್ಲಿ. ಈ ಪ್ರಶ್ನೆಗೆ ಯಾವ ರೀತಿ ಉತ್ತರ ಬರೀಬೇಕಂದ್ರೆ 6 ಜನ ಕಮಿಷನರ್ ನಿಯಂತ್ರಣ ಮಂಡಳಿಯನ್ನು ಜಾರಿಗೊಳಿಸಿದರು, ನಾಗರಿಕ, ಮಿಲಿಟರಿ, ಕಂದಾಯ ವಿಷಯಗಳಲ್ಲಿ ನಿರ್ದೇಶಿಸುವ, ನಿಯಂತ್ರಿಸುವ ಮತ್ತು ಮೇಲ್ವಿಚಾರಣೆಯ ಅಧಿಕಾರವನ್ನು ನೀಡಿದರು. ಭಾರತೀಯರು ತಮ್ಮ ಸಾರ್ವಭೌಮತ್ವವನ್ನು ಬ್ರಿಟಿಷ್ ರಾಜಸತ್ಯ ಹೆಸರಿನಲ್ಲಿ ಪಡೆದಿದ್ದಾರೆ ವಿನ ಅವರ ಸ್ವಂತ ಹಕ್ಕಲ್ಲ ಎಂದು ಘೋಷಿಸಿದರು. ಅಧೀನ ಪ್ರದೇಶಗಳಿಗೆ ಇಂಗ್ಲೆಂಡಿನ ಸರ್ಕಾರ ಸಾರ್ವಭೌಮವಾಯಿತು. ಈ ಥರನೇ ಉತ್ತರ ಬರೀಬೇಕಾಗಿದೆ. ಇನ್ನೊಂದು ಪ್ರಶ್ನೆ ನೋಡೋದಾದರೆ 10ನೇ ಪ್ರಶ್ನೆ, 1813ರ ಚಾರ್ಟರ್ ಕಾಯ್ದೆ ಲಕ್ಷಣಗಳು ಯಾವುವು? ಈ ಪ್ರಶ್ನೆಗೆ ಯಾವ ಥರ ಉತ್ತರ ಬರೀಬೇಕಂದ್ರೆ ವಿದ್ಯಾರ್ಥಿಗಳ ಎಕ್ಸಾಮ್ನಲ್ಲಿ ಈಸ್ಟ್ ಇಂಡಿಯಾ ಕಂಪನಿಗೆ 20 ವರ್ಷ ಅಧಿಕಾರ ನೀಡಿತು, ಮುಕ್ತ ವ್ಯಾಪಾರ ಪ್ರಾರಂಭ, ಅನುಮತಿ ಮತ್ತು ಪರವಾನಗಿ ಕಾಲ ಆರಂಭವಾಯಿತು, ಕ್ರೈಸ್ತ ಧರ್ಮದ ಪ್ರಚಾರವಾಯಿತು, ಇಂಗ್ಲಿಷ್ ವಿದ್ಯಾಭ್ಯಾಸ ವಿಸ್ತರಣೆ ಆಯಿತು, ಚರ್ಚುಗಳಿಗೆ ಭಾರತ ಪ್ರವೇಶಿಸಲು ಅಧಿಕೃತ ಅವಕಾಶ ದೊರೆಯಿತು, ಗವರ್ನರ್ ಜನರಲ್ ಮತ್ತು ಸೇನಾ ಮುಖ್ಯಸ್ಥರನ್ನು ನಿರ್ದೇಶಕ ಮಂಡಳಿಯಿಂದ ನೇಮಕ ಮಾಡ್ತಾ ಇದ್ರು. ಈ ಥರ ಉತ್ತರ ಬರೀಬೇಕಾಗತ್ತೆ ವಿದ್ಯಾರ್ಥಿಗಳೇ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ನೋಡೋದಾದರೆ 1833ರ ಚಾರ್ಟರ್ ಕಾಯ್ದೆಯ ಲಕ್ಷಣಗಳು ಯಾವುವು ಅಂತ ಕೇಳಿದ್ದಾರೆ. ಈ ಪ್ರಶ್ನೆಗೆ ಯಾವ ಥರ ಉತ್ತರ ಬರೀಬೇಕಂದ್ರೆ ಬಂಗಾಳದ ಗವರ್ನರ್ ಜನರಲ್ ಭಾರತದ ಗವರ್ನರ್ ಜನರಲ್ ಅದನ್ನು ವ್ಯಾಪಾರಿ ಸರಕುಗಳ ನಿರ್ದೇಶಿಸುವ, ನಿಯಂತ್ರಿಸುವ ಮತ್ತು ಮೇಲ್ವಿಚಾರಣೆ ಅಧಿಕಾರ ಗವರ್ನರ್ ಜನರಲ್ ಪಡೆದನು. ಈ ಥರ ಉತ್ತರ ಇರಬೇಕು. ಮತ್ತೊಂದು ನೋಡಬೇಕಾದ್ರೆ ದೇಶೀಯ ಸಂಸ್ಥಾನಗಳ ಯುದ್ಧ, ಶಾಂತಿ ಮತ್ತು ರಾಜತಾಂತ್ರಿಕ ಸಂಬಂಧದ ತೀರ್ಮಾನದ ಹಕ್ಕನ್ನು ಬಂಗಾಳ ಕೇಂದ್ರ ಸರ್ಕಾರ ಪಡೆಯಿತು. ಈ ಥರ ಉತ್ತರ ಬರೀಬೇಕಾಗುತ್ತೆ. ಮತ್ತೊಂದು ಅಂಶ ನೋಡಬೇಕಾದ್ರೆ ಯಾವುದೇ ವಿಷಯದ ಮೇಲೆ ಒಮ್ಮತವಾಗದಾಗ ಗವರ್ನರ್ ಜನರಲ್ ಅನ್ನು ಬಹುಮತದ ನಿರ್ಣಯವನ್ನು ತಿರಸ್ಕರಿಸಲು ಲಿಖಿತ ರೂಪದ ಕಾರಣವನ್ನು ಸಲ್ಲಿಕೆ ಮಾಡಬೇಕಾಗಿತ್ತು. ಧರ್ಮ, ಬಣ್ಣ, ಹುಟ್ಟಿದ ಆಧಾರದ ಮೇಲೆ ತಾರತಮ್ಯ ಮಾಡೋದು, ಗವರ್ನರ್ ಜನರಲ್ ಕಾರ್ಯಕಾರಿ ಸಭೆಗೆ ನ್ಯಾಯಾಂಗ ಪರಿಣಿತನನ್ನು ಸದಸ್ಯನಾಗಿ ಆಯ್ಕೆ ಮಾಡಿಕೊಳ್ತಾ ಇದ್ರು, ಬ್ರಿಟಿಷ್ ವ್ಯಾಪಾರಿ ಕಂಪನಿಗಳಿಗೆ ಭಾರತಕ್ಕೆ ಬರಲು ಮುಖ್ಯ ಅವಕಾಶ. ಈ ಥರ ನೀವು ಆನ್ಸರನ್ನು ಬರೀಬೇಕಾಗುತ್ತೆ ಎಕ್ಸಾಮಲ್ಲಿ ವಿದ್ಯಾರ್ಥಿಗಳೇ.
ಇನ್ನು ಮತ್ತೊಂದು ಪ್ರಶ್ನೆ ನೋಡಬೇಕಾದ್ರೆ 12ನೇ ಪ್ರಶ್ನೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಭಾರತ ಸರ್ಕಾರ ಕಾಯ್ದೆ 1858ರ ನಿಬಂಧನೆಗಳು ಯಾವುವು? ಈ ಪ್ರಶ್ನೆಗೆ ಉತ್ತರ ಹೇಗಿರಬೇಕಂದ್ರೆ, ಈಸ್ಟ್ ಇಂಡಿಯಾ ಕಂಪನಿ ಮಾನ್ಯತೆ ರದ್ದಾಗಿ ಭಾರತ ರಾಣಿಯ ಆಡಳಿತಕ್ಕೊಳಗಾಯಿತು. ಗವರ್ನರ್ ಹುದ್ದೆಗೆ ವೈಸ್ರಾಯ್ ಎಂಬ ಪದನಾಮ ನೀಡಿದರು. ಲಾರ್ಡ್ ಕ್ಯಾನಿಂಗ್ ಮೊದಲ ವೈಸ್ರಾಯ್ ಆದನು. ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಸ್ಥಾನ ಸೃಷ್ಟಿಯಾಯಿತು. ಸಹಾಯಕ್ಕಾಗಿ 15 ಜನ ಸದಸ್ಯ ಭಾರತ ಮಂಡಳಿ ಅಸ್ತಿತ್ವದಲ್ಲಿ ಬಂದಿತ್ತು. ಈ ಥರ ಉತ್ತರ ಬರೀಬೇಕಾಗುತ್ತೆ. ಇನ್ನೊಂದು ಪ್ರಶ್ನೆಯನ್ನು ನೋಡಬೇಕಾದ್ರೆ 1861ರ ಭಾರತೀಯ ಪರಿಷತ್ ಕಾಯ್ದೆ ನಿಬಂಧನೆಗಳು ಯಾವುವು ಅಂತ ಕೇಳಿದ್ದಾರೆ. ಇದಕ್ಕೆ ಉತ್ತರ ಹೇಗಿರಬೇಕಂದ್ರೆ, ವೈಸ್ರಾಯ್ ಕೌನ್ಸಿಲ್ಗೆ ಭಾರತೀಯರನ್ನು ಅಧಿಕಾರೇತರ ಸದಸ್ಯರನ್ನಾಗಿ ನಾಮಕರಣಗೊಳಿಸಿದರು. ತುರ್ತು ಪರಿಸ್ಥಿತಿಯಲ್ಲಿ ಸುಗ್ರೀವಾಜ್ಞೆ ಹೊರಡಿಸಲು ಅಧಿಕಾರವನ್ನು ಗವರ್ನರ್ ಜನರಲ್ಗೆ ನೀಡಲಾಯಿತು. ಇನ್ನೊಂದು ಪ್ರಶ್ನೆ ನೋಡಬೇಕಾದ್ರೆ 14ನೇ ಪ್ರಶ್ನೆ, 1897ರ ಭಾರತೀಯ ಪರಿಷತ್ ಕಾಯ್ದೆ ನಿಬಂಧನೆಗಳು ಯಾವುವು? ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ವಿದ್ಯಾರ್ಥಿಗಳೇ. ಈ ಪ್ರಶ್ನೆಗೆ ಉತ್ತರ ಹೇಗಿರಬೇಕಂದ್ರೆ, ಕೇಂದ್ರ ಮತ್ತು ಪ್ರಾಂತೀಯ ಶಾಸನಸಭೆಗಳಲ್ಲಿ ಹೆಚ್ಚುವರಿ ಸದಸ್ಯರ ಹೆಚ್ಚಳವಾಯಿತು. ಶಾಸನಸಭೆ ಅಧಿಕಾರ ಹೆಚ್ಚಿಸಿ ಬಜೆಟ್ ಬಗ್ಗೆ ಚರ್ಚಿಸುವ ಅಧಿಕಾರವನ್ನು ನೀಡಿತು. 6 ದಿನ ಮುಂಚೆ ಮುನ್ಸೂಚನೆ ನೀಡಿ ಸಾರ್ವಜನಿಕರ ಆಸಕ್ತಿಯ ವಿಷಯಗಳ ಬಗ್ಗೆ ಸರ್ಕಾರವನ್ನು ಪ್ರಶ್ನಿಸುವ ಹಕ್ಕನ್ನು ನೀಡಿತು. ಈ ಥರ ಉತ್ತರ ಬರೀಬೇಕಾಗತ್ತೆ. ಇನ್ನೊಂದು ಪ್ರಶ್ನೆ ನೋಡಬೇಕಾದ್ರೆ 15ನೇ ಪ್ರಶ್ನೆ, 1909ರ ಮಿಂಟೋ ಮಾರ್ಲೆ ಸುಧಾರಣೆಗಳು ದೇಶದ ವಿಭಜನೆಗೆ ಭಾರತೀಯರನ್ನು ಹೊಡೆದು ಆಳುವ ನೀತಿ ತೋರಿಸಿತ್ತು. ಹೇಗೆ? ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ವಿದ್ಯಾರ್ಥಿಗಳು. ಈ ಪ್ರಶ್ನೆಗೆ ಉತ್ತರ ಹೇಗಿರಬೇಕಂದ್ರೆ, ಕೇಂದ್ರ ಶಾಸನ ಸಭೆ ಸದಸ್ಯರನ್ನು 16ರಿಂದ 60ಕ್ಕೆ ಹೆಚ್ಚಳ ಮಾಡಿದರು. ಪ್ರಾಂತ್ಯಗಳಲ್ಲೂ ಶಾಸನ ಸಭೆ ಸದಸ್ಯರ ಸಂಖ್ಯೆಯನ್ನು ಹೆಚ್ಚಳಗೊಳಿಸಿದರು. ಮೊದಲ ಬಾರಿಗೆ ಚುನಾವಣೆ ಮೂಲಕ ಶಾಸನ ಸಭೆಗೆ ಆಯ್ಕೆ ಅವಕಾಶ ನೀಡಿದರು. ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣೆ ಮತಗಟ್ಟೆಯನ್ನು ವ್ಯವಸ್ಥೆಯನ್ನು ಮಾಡಿದರು. ಈ ಥರನೇ ಉತ್ತರನ ಬರೀಬೇಕಾಗುತ್ತೆ. ಇನ್ನು ಮತ್ತೊಂದು ಪ್ರಶ್ನೆ ನೋಡೋದಾದರೆ 16ನೇ ಪ್ರಶ್ನೆ, 1919ರ ಭಾರತ ಸರ್ಕಾರ ಕಾಯ್ದೆ ಲಕ್ಷಣಗಳು ಯಾವುವು? ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ವಿದ್ಯಾರ್ಥಿಗಳೇ, 3 ಮಾರ್ಕ್ಸಿಗೆ ಕೇಳ್ತಾರೆ. ಈ ಪ್ರಶ್ನೆಗೆ ಉತ್ತರ ಹೇಗಿರಬೇಕಂದ್ರೆ, ಕೇಂದ್ರದಲ್ಲಿ ದ್ವಿಸದನ ಶಾಸಕಾಂಗದ ರಚನೆ, ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರ ರಚನೆ, ಭಾರತಕ್ಕೆ ಒಬ್ಬ ಹೈಕಮಿಷನರ್ನ ನೇಮಕ, ಸ್ಥಳೀಯ ಸಂಸ್ಥೆಗಳ ಅಭಿವೃದ್ಧಿ ಭರವಸೆ, ಕೇಂದ್ರದ ಬಜೆಟ್ನಿಂದ ಪ್ರಾಂತ್ಯದ ಬಜೆಟ್ ಬೇರ್ಪಡಿಸಲಾಯಿತು. ಪ್ರತ್ಯೇಕ ಚುನಾವಣಾ ಮತಗಟ್ಟೆ, ಮುಸ್ಲಿಂ, ಸಿಖ್, ಆಂಗ್ಲೋ ಇಂಡಿಯನ್ನರು ಮತ್ತು ಯುರೋಪಿಯನ್ನರಿಗೆ ವಿಸ್ತರಣೆ ಅವಕಾಶ ನೀಡಿದರು. ಈ ಥರ ಉತ್ತರ ಬರೀಬೇಕಾಗುತ್ತೆ. ಮತ್ತು ಕಡೆ ಪ್ರಶ್ನೆ ನೋಡಬೇಕಾದ್ರೆ ಈ ಚಾಪ್ಟರ್ನಿಂದ 1935ರ ಭಾರತ ಸರ್ಕಾರದ ಕಾಯ್ದೆ ಭಾರತದ ಸಂವಿಧಾನ ರಚನೆಗೆ ಬುನಾದಿಯನ್ನು ಹೇಗೆ ನೀಡಿತು? ಈ ಪ್ರಶ್ನೆಗೆ ಉತ್ತರ ಹೇಗಿರಬೇಕಂದ್ರೆ ವಿದ್ಯಾರ್ಥಿಗಳೇ, ಬ್ರಿಟಿಷ್ ಪ್ರಾಂತ್ಯಗಳ ದೇಶೀಯ ಸಂಸ್ಥಾನ ಹಾಗೂ ಆಶ್ರಿತ ರಾಜರನ್ನು ಒಳಗೊಂಡ ಅಖಿಲ ಭಾರತ ಒಕ್ಕೂಟ ರಚನೆ ಆಯಿತು. RBI ಸ್ಥಾಪನೆ ಆಯಿತು. ಕೇಂದ್ರದಲ್ಲಿ ದ್ವಿಸರ್ಕಾರ ಸ್ಥಾಪನೆ ಆಯಿತು. ಫೆಡರಲ್ ಕೋರ್ಟ್ ಸ್ಥಾಪನೆ ಆಯಿತು. ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರ ರದ್ದಾಗಿ ಸ್ವಾಯತ್ತತೆ ನೀಡಲಾಯಿತು. ಜವಾಬ್ದಾರಿಯುತ ಸರ್ಕಾರ ರಚಿಸಲು ಅವಕಾಶ, ಸಂವಿಧಾನ ರಚನೆಗೆ ಬುನಾದಿ. ಇನ್ನು ಮೇಲೆ ಕಂಡಂಥ ಎಲ್ಲ ಪ್ರಶ್ನೆಗಳು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ವಿದ್ಯಾರ್ಥಿಗಳೇ. ಈ ಪ್ರಶ್ನೆಗಳಿಗೆ ಉತ್ತರ ಸಹಿತ ನಾವು ನೀಡಿದ್ದೇವೆ. ಈ PDF ಬೇಕಾದರೆ ನಮ್ಮ ಟೆಲಿಗ್ರಾಮ್ ಚಾನೆಲ್ಗಳಲ್ಲಿ ಕಂಪ್ಲೀಟ್ PDF ಅನ್ನು ಫ್ರೀ ಆಫ್ ಕಾಸ್ಟ್ ಆಗಿ ನಿಮಗೋಸ್ಕರ ನಾವು ನೀಡ್ತೇವೆ. ಇಂತಹ ಇಂಪಾರ್ಟೆಂಟ್ ಅಧ್ಯಾಯವಾರು ಮಾಡೆಲ್ ಕ್ವಶನ್ಗಳು ಮತ್ತು ಡೈಲಿ MCQಗಳಾಗಿ ಮತ್ತು ನಿಮ್ಮ ಪ್ರಿಪ್ರೇಷನ್ ಒಂದು ಒಳ್ಳೆಯ ರೀತಿಯಲ್ಲಿ ಮಾಡಬೇಕಾದ್ರೆ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಲ್ಲಿ ನಿಮಗೆ GPSTR ಆಗಿರ್ಬೋದು, PSTR, HSTR ಮತ್ತು TETಗೆ ಸಂಬಂಧಿಸಿದ ಎಲ್ಲ ರೀತಿಯ ಕ್ವಾಲಿಟಿ ಕಂಟೆಂಟ್, ನೋಟ್ಸ್ ಮತ್ತು ಕ್ಲಾಸ್ಗಳು ಅವೈಲೇಬಲ್ ಇದೆ. ಸೊ ಈಗಲೇ ನೋಡಿ, ನಿಮ್ಮ ಡ್ರೀಮ್ ಜಾಬ್ಗೆ ಮೊದಲನೇ ಮೆಟ್ಟಲು ಇಲ್ಲಿಂದಲೇ ಪ್ರಾರಂಭಿಸೋಣ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ವಿಡಿಯೋನ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಒಳ್ಳೆಯ ಕಂಟೆಂಟ್ದೊಂದಿಗೆ ಮುಂದಿನ ಅಧ್ಯಾಯದೊಂದಿಗೆ ಮತ್ತೆ ಸಿಗೋಣ.